ಸುದ್ದಿ ಪ್ರಸಾರ ವೀಕ್ಷಕರಿಗೆ ಸ್ವಾಗತ. ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಂದಾಗಿ ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿದೆ ಎಂದು ಬೃಹತ್ ಕೈಗಾರಿಕೆ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಅವರು ಶುಕ್ರವಾರ ಕೃಷ್ಣರಾಜಪೇಟೆಗೆ ತೆರಳಿ 6 ಕೋಟಿ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದರು. ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಯ ಕಮಿಟ್ಮೆಂಟ್ನಿಂದಾಗಿ ಅಭಿವೃದ್ಧಿಗೆ ಹಣವಿಲ್ಲದೆ ಹಿಂದೆ ಬಿದ್ದಿದೆ. ಕರ್ನಾಟಕ ಸಂಪದ್ಭರಿತವಾದ ರಾಜ್ಯ, ಹಣಕ್ಕೆ ಕೊರತೆ ಇಲ್ಲ. ಕೊರತೆ ಇರುವುದು ಸರ್ಕಾರದ ಆಡಳಿತದಲ್ಲಿ. ಸರ್ಕಾರ ಸಾರ್ವಜನಿಕರ ತೆರಿಗೆ ಹಣವನ್ನು ಸರಿಯಾಗಿ ಬಳಕೆ ಮಾಡದೆ ಅಭಿವೃದ್ಧಿ ಕಂಡಿಲ್ಲ. ಮುಖ್ಯಮಂತ್ರಿಗಳು 15% ಬಸ್ ದರ ಹೆಚ್ಚು ಮಾಡಿದ್ದಾರೆ, ಅದರ ಬಗ್ಗೆ ಬಾಯೇ ಬಿಡುತ್ತಿಲ್ಲ. ಈ ಸರ್ಕಾರ ಬಂದ ಮೇಲೆ ಆತ್ಮಹತ್ಯೆಗಳು ಜಾಸ್ತಿಯಾಗುತ್ತಿವೆ. ಆದ್ದರಿಂದ ಈ ರಾಜ್ಯದಲ್ಲಿ ಸರ್ಕಾರ ಇದೆಯಾ ಎಂದರು. ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ಪೂರ್ಣಗೊಂಡಿರುವ ಕಾಮಗಾರಿಗಳಿಗೆ ಇನ್ನೂ ಬಿಲ್ ಕೊಟ್ಟಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದರು. ಕಮಿಟ್ಮೆಂಟ್ಗಳು ಮಾಡ್ಕೊಂಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರ ಹಲವಾರು ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಅದು ಗ್ಯಾರಂಟಿ ಸ್ಕೀಮ್ಗಳಿಗಿಂತ ಹೆಚ್ಚಾಗಿ ನಾಡಿನ ಜನತೆ ಕಟ್ಟತಕ್ಕಂಥ ತೆರಿಗೆಯ ಹಣ ಇದೆಯಲ್ಲ, ಅದನ್ನು ಸರಿಯಾದ ರೀತಿ ಬಳಕೆ ಮಾಡದೆ ಆ ಹಣ ದುರುಪಯೋಗ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಇಂಥ ಒಂದು ಪರಿಸ್ಥಿತಿ ನಾಡಿನಲ್ಲಿ ಕಾಣ್ತಾ ಇದೆ. ಎಷ್ಟೋ ಬಾರಿ MLA ಕೂಡ ಅಸಹಾಯಕತೆ ವ್ಯಕ್ತಪಡಿಸಿದ್ರು ಸರ್, ರಾಜ್ಯ ಸರ್ಕಾರದಿಂದ ಅಭಿವೃದ್ಧಿಗೆ ಸಹಕಾರ ಸಿಗ್ತಾ ಇಲ್ಲ ಅಂತ. ಅದನ್ನ ನೋಡಿ ಇದು KR-ಪೇಟೆ ಕ್ಷೇತ್ರದ ಶಾಸಕರು ಒಬ್ಬರ ಸಮಸ್ಯೆ ಅಲ್ಲ, ಕಾಂಗ್ರೆಸ್ ಶಾಸಕರುಗಳೇ ಇದರ ಬಗ್ಗೆ ಹಲವಾರು ರೀತಿಯ ಒಂದು ರಾಜ್ಯದ ಸರ್ಕಾರಗಳ ನಡವಳಿಕೆ ಬಗ್ಗೆ, ಅವರವರ ಕ್ಷೇತ್ರಗಳಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಕಾಂಗ್ರೆಸ್ ಶಾಸಕರೇ ಮಾತನಾಡ್ತಾರೆ. ಬರೀ ಇಲ್ಲಿ KR-ಪೇಟೆ ಶಾಸಕರು ಒಬ್ಬರ ಸಮಸ್ಯೆ ಅಲ್ಲ, ಇಲ್ಲಿ ಇಡೀ ರಾಜ್ಯದ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ. ಇವು ಪ್ರತಿನಿತ್ಯ ನಮ್ಮ ಹಳ್ಳಿಯ ಜನ ಹೋದರೆ ಪ್ರಶ್ನೆ ಮಾಡ್ತಾರೆ, ನಾವೇನು ಉತ್ತರ ಕೊಡೋದು ಅಂತಕ್ಕಂಥದ್ದು ಶಾಸಕರುಗಳು ಚರ್ಚೆ ಮಾಡೋದೇನಿದೆ. ಸರ್ಕಾರ ಹಣ ಕೊಟ್ಟರೆ ತಾನೇ ಇದೆಲ್ಲ ಆಗೋದು. ಇವತ್ತು ಈ ಸರ್ಕಾರ ಗ್ಯಾರಂಟಿಯ ಭಜನೆಗಳನ್ನು ಏನು ಮಾಡ್ತಾ ಇದ್ದಾರೆ. ನಾನು ಗ್ಯಾರಂಟಿ ಕಾರ್ಯಕ್ರಮದ ಬಗ್ಗೆನೂ ಲಘುವಾಗಿ ಮಾತನಾಡಲ್ಲ, ನಾನು ಅದ್ರ ಬಗ್ಗೆನೂ ಲಘುವಾಗಿ ಮಾತನಾಡಲ್ಲ. ಕೊಡ್ಲಿಕ್ಕೆ ಅವಕಾಶ ಇದೆ. ನಮ್ಮ ರಾಜ್ಯ, ನಾನು ವಿಶೇಷವಾಗಿ ಹೇಳ್ತಕ್ಕಂಥದ್ದು, ಸಂಪದ್ಭರಿತವಾದಂಥ ರಾಜ್ಯ ಇದು. ನಮ್ಮ ರಾಜ್ಯದಲ್ಲಿ ಹಣದ ಕೊರತೆ ಇಲ್ಲ. ಕೊರತೆ ಇರ್ತಕ್ಕಂಥದ್ದು ಸರ್ಕಾರದ ಆಡಳಿತದಲ್ಲಿ. ಇವತ್ತು ಪ್ರತಿದಿನ ನೋಡ್ತಾ ಇದ್ದೀರಿ. ನಾನು ಸದ್ಯಕ್ಕೆ ಏನು ಈಗ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ, ಸಂಕ್ರಾಂತಿ ಕಳೆಯಲ್ಲಿ ಚರ್ಚೆ ಮಾಡೋಣ. ಇವತ್ತು ಯಾವ ರೀತಿಯಲ್ಲಿ ಹಲವಾರು ಪ್ರಕರಣಗಳಲ್ಲಿ ಆತ್ಮಹತ್ಯೆಗಳು ಶರಣಾಗ್ತಕ್ಕಂಥ ಒಂದು ಪರಿಸ್ಥಿತಿಗಳನ್ನು ಕಾಣ್ತಾ ಇದ್ದೀರಿ. ಅದು ಯಾವ ರೀತಿ ಅದರ ಬಗ್ಗೆನೇ ರಾಜಕೀಯವಾಗಿ ಚರ್ಚೆಗಳು ನಡೀತಾ ಇರತಕ್ಕಂಥದ್ದೇನಿದೆ, ಇದು ಆಡಳಿತ ಅನ್ನೋದು ರಾಜ್ಯದಲ್ಲಿ ಇದೆಯಾ ಅನ್ನೋದು ಮುಖ್ಯ. ಇಲ್ಲಿ ಸರ್ಕಾರ ಅನ್ನೋದು ಇದೆಯಾ ಅನ್ನೋದು. ಸರ್, ಇವತ್ತು ಒಬ್ಬರು ಇಂಜಿನಿಯರ್ ಸೂಸೈಡ್ ಮಾಡ್ಕೊಂಡಿದ್ದಾರೆ ಸರ್, ನಿರ್ಮಿತಿ ಕೇಂದ್ರದಲ್ಲಿ ಗದಗದಲ್ಲಿ. ಇವತ್ತು ಒಬ್ಬರು ತೀರ್ಕೊಂಡ್ರ ಗದಗದಲ್ಲಿ ಸರ್, ಗದಗದಲ್ಲಿ ಯಾರೋ ಒಬ್ಬರು, ಬಹುಶಃ ಇನ್ಯಾರೋ ಒಬ್ಬರು ಮೊನ್ನೆ ದಯಾಮರಣಕ್ಕೆ ಮುಖ್ಯಮಂತ್ರಿಗಳನ್ನೇ ಕೇಳ್ಕೊಂಡಿದ್ದಾರೆ. ಅದು ಮುಖ್ಯಮಂತ್ರಿಗಳ ಅತ್ಯಂತ ಖಾಸ ಶಿಷ್ಯ ರಾಮಪ್ಪ ಅಂತೇಳಿ ಹರಿಹರದ MLA. ಬಹುಶಃ BJP ಸರ್ಕಾರ ಇದ್ದಾಗ ಅವ್ರು MLA ಇದ್ದರು. ಆ ಕಾಲದಲ್ಲಿ ಅವರೇನೋ BJP ಸರ್ಕಾರದಲ್ಲಿ ಹಣ ತಂದು ಕೆಲಸ ಮಾಡಿದ್ದು, ಇನ್ನೂ ಸರ್ಕಾರದ ದುಡ್ಡು ಕೊಟ್ಟಿಲ್ಲ. ಇವತ್ತು ನಾನು ಸೂಸೈಡ್ ಪ್ರಕರಣಗಳ ಪರಿಸ್ಥಿತಿಯಲ್ಲಿ ಇದ್ದೇನೆ, ಹಣ ಬಿಡುಗಡೆ ಮಾಡಿ ಇಲ್ಲ ದಯಾಮರಣಕ್ಕೆ ನಮ್ಗೆ ಅನುಮತಿ ಕೊಡಿ ಅಂತ ಹೇಳಿ TV ನೀವು ತೋರಿಸ್ತಾ ಇದ್ದಿದ್ದು ಗಮನಿಸಿದ್ದೇನೆ. ಒಟ್ಟಾರೆ ಅತ್ಯಂತ ಸಂಪದ್ಭರಿತವಾದಂಥ ರಾಜ್ಯ, ಆಡಳಿತದಲ್ಲಿ ಇಡೀ ದೇಶಕ್ಕೆ ಮಾದರಿ ಆಗಿದ್ದಂಥ ರಾಜ್ಯ ಇದು. ಇಂಥ ರಾಜ್ಯ ಇವತ್ತು ಯಾವ ಪರಿಸ್ಥಿತಿಯಲ್ಲಿ ತಂದಿದ್ದಾರೆ, ಜನತೆನೂ ಸ್ವಲ್ಪ ಇದರ ಬಗ್ಗೆ ಗಮನ ಕೊಡಬೇಕಾಗ್ತದೆ. ಇವತ್ತು ಈ ಸರ್ಕಾರದ ಹಲವಾರು ಕೂಟಾಟಿಕೆಯ ಮಾತುಗಳು, ಜಾಹೀರಾತು ಮುಖಾಂತರ ಕೊಡ್ತಾ ಇರತಕ್ಕಂಥ ಇವರ ಏನು ದೊಡ್ಡ ಮಟ್ಟದ ಸಾಧನೆ ಅಂತ ಹೇಳಿ, ಅದು ಆ ಜಾಹೀರಾತಿಗೂ ಸಹ ನಾಡಿನ ಜನತೆಯ ಕೋಟ್ಯಾಂತರ ರೂಪಾಯಿ ಹಣ ಇವತ್ತು ಏನೋ ಒಂದು ನೀರಿನ ಹೊಳೆ ಹರಿದಂಗೆ ಹರಿತಾ ಇದೆ. ಸರ್, ಈಗ ಗ್ಯಾರಂಟಿ ಯೋಜನೆಗಳಿಂದನೇ ರಾಜ್ಯ ನಾನು ಗ್ಯಾರಂಟಿ ಯೋಜನೆಯಿಂದ ಹಾಳಾಗಿದೆ ಅಂತ ಹೇಳಲ್ಲ. ಗ್ಯಾರಂಟಿ ಯೋಜನೆಯನ್ನು ಕೊಟ್ಟು ಸಹ ಅಭಿವೃದ್ಧಿಗೆ ಚಾಲನೆ ಕೊಡ್ಬೋದು. ಈಗ ಬಸ್ ಪಾಸ್ ದರ 15% ಜಾಸ್ತಿ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಉಸಿರೇ ಇಲ್ಲ ಅದಕ್ಕೆ. ಅದರಿಂದ ಎಷ್ಟು ಸಂಪಾದನೆ ಮಾಡ್ತಾರೆ. ಈಗ ನಿಮ್ಮ ಎಂಥ ಕಾರ್ಯಕ್ರಮ ಅದು? ಶಕ್ತಿ ಕಾರ್ಯಕ್ರಮ, ಶಕ್ತಿ ಯೋಜನೆಗೆ ಹೆಣ್ಮಕ್ಳಿಗೆ ಉಚಿತ ಬಸ್ ದರ ಕೊಡೋದು ಎಷ್ಟು ಕೊಡ್ತಾರೆ? ಎಷ್ಟು ಖರ್ಚಾಗ್ತದೆ ವರ್ಷಕ್ಕೆ?
ಈಗ ನೆನ್ನೆ 15% ಜಾಸ್ತಿ ಮಾಡೋರಲ್ಲ, ಅದರಿಂದ ಉತ್ಪಾದನೆ ಎಷ್ಟಾಗುತ್ತೆ ಸರ್ಕಾರಕ್ಕೆ ಆ ಹೆಸರಿನಲ್ಲಿ? ಇಂದ ಈ ಸರ್ಕಾರದ ಕಾರ್ಯಕ್ರಮ ಇದೆಯಲ್ಲ, ನಮ್ಮ ಹಳ್ಳಿಯ ಹೆಣ್ಣುಮಕ್ಕಳು ಅರ್ಥ ಮಾಡ್ಕೋಬೇಕು, ನಮ್ಮ ಜನವು ಅರ್ಥ ಮಾಡ್ಕೋಬೇಕು. ಈ ಕಾರ್ಯಕ್ರಮಗಳು ಇವರೇನು ಪಾಪ ಬೆವರು ಸುರಿಸಿ ರಾಜ್ಯದ ಖಜಾನೆ ತುಂಬಿಸಿ ಇವರು ಕೊಡ್ತಾ ಇರೋ ಕಾರ್ಯಕ್ರಮ ಅಲ್ಲ. ನಿಮ್ಮ ಜೋಬಿಗೆ ಕೈ ಹಾಕಿ ದರೋಡೆ ಮಾಡಿ ನಿಮ್ಮ ದುಡ್ಡನ್ನ ಪಾಪ ದೊಡ್ಡದಾಗಿ ಗ್ಯಾರಂಟಿ ಅಂತ ಹೇಳ್ತಾರೆ. ಜನ ಅರ್ಥ ಮಾಡ್ತಾರೆ. ಬಿಜೆಪಿ ಸರ್ಕಾರ 5,900 ಕೋಟಿ ಸಾಲ ಉಳಿಸಿತ್ತು ನಿಗಮಗಳಲ್ಲಿ, ಅದಕ್ಕಾಗಿ ಬೆಲೆ ಏರಿಕೆ ಅನಿವಾರ್ಯ ಅಂತಾರೆ ಸರ್. ಇನ್ನೊಂದ್ ಕಡೆ ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಡೀಸೆಲ್ ರೇಟ್ ಕಮ್ಮಿ ಮಾಡಿಸ್ಲಿ ಅನ್ನುವಂತ ಮಾತು ಹೇಳ್ತಾರೆ. ನೀವು ಮೊದಲು ಸೆಸ್ 3 ರೂಪಾಯಿ ಜಾಸ್ತಿ ಹಾಕೊಂಡ್ರಲ್ಲಪ್ಪ, ಅದನ್ನು ಕಡಿಮೆ ಮಾಡಿ. ಡೀಸೆಲ್ಲು ಪೆಟ್ರೋಲ್ ಬೆಲೆ ಏರಿಕೆ ಆಗ್ತಕ್ಕಂಥ ಪೆಟ್ರೋಲಿಯಂ ಬೆಲೆ ಇವತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇರ್ತಕ್ಕಂಥ ವೇರಿಯೇಷನ್ ಮೇಲೆ ಮಾಡ್ಕೋತಾರೆ. ಇದು ನಡೀತಾ ಇರ್ತಕ್ಕಂಥದ್ದು. ಈಗ ನೀವು ಈ ಗ್ಯಾರಂಟಿ ಸ್ಕೀಮ್ಗೋಸ್ಕರಲೇ ಲೀಟ್ರಿಗೆ 3 ರೂಪಾಯಿ ಜಾಸ್ತಿ ಮಾಡ್ಕೊಂಡ್ರಲ್ಲ ಡೀಸೆಲ್ದು ಪೆಟ್ರೋಲ್ದು. ಮೊದಲು 10 ರೂಪಾಯಿ ಮಾಡ್ಕೊಳ್ಳಿ. KPS ಇಲ್ಲ, ಅದೊಂದು KPS ಸಂಸ್ಥೆ ಅಂತ ಕರೀತಾರೆ. 15 ಜನನೋ 16 ಜನನೋ ಮೆಂಬರ್ ಮಾಡ್ಕೊಂಡು ಎಲ್ಲಿ ತಂದಿಟ್ಟವ್ರೆ ಆ ಸಂಸ್ಥೆಯಲ್ಲಿ ಒಂದು ಅಪಾಯಿಂಟ್ಮೆಂಟ್ ಕೊಡಲಿಲ್ಲ, ಒಂದು ಅಪಾಯಿಂಟ್ಮೆಂಟ್ ಕೊಡೋಕ್ಕಾಗಲಿಲ್ಲ, ನೆಟ್ವರ್ಕ್ ಪರೀಕ್ಷೆ ನಡೆಸಲಿಲ್ಲ. ಅಂದ್ರೆ ಇದು ಸರ್ಕಾರ ಇವರು ಇಬ್ಬರು ಸೇರೇನೆ. ಸರ್ಕಾರಕ್ಕೆ ಹೊಸದಾಗಿ ಯುವಕರಿಗೆ ಉದ್ಯೋಗ ಕೊಡೋ ಶಕ್ತಿ ಇಲ್ಲ, ಸುಮ್ಮನೆ ಸಭೆ ಬೆಳ್ಕೊಂಡು ತಳ್ತಾ ಇದ್ದಾರೆ.